ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಹಾಗೂ ಬೆಳಗಿನ ಶುಭೋದಯಗಳು. ಹೇಗಿದ್ದೀರಾ? ಎಲ್ಲರೂ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಕ್ಲೈಮೇಟ್ ಭಾಳ ಚೆನ್ನಾಗಿದೆ, ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಬಿಸಿಲು ಬಿದ್ದಿರುತ್ತೆ ಅಂಥ ಒಂದು ಕ್ಲೈಮೇಟ್ ಈಗ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ವಿಡಿಯೋ ಮಾಡುವ ಉದ್ದೇಶ ಒಂದೇ. ನಾನು ಈ ಒಂದು ವೆಬ್ಸೈಟ್ ಡಿಸ್ಪ್ಲೇ ಮಾಡಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ರಿಸಲ್ಟ್ ವೆಬ್ಸೈಟ್ ಆಗಿರುತ್ತೆ. ಕ್ಲಿಯರ್? ಕರ್ನಾಟಕ ಸ್ಕೂಲ್ ಎಜುಕೇಷನಿನ ರಿಸಲ್ಟ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಎಲ್ಲ ರಿಸಲ್ಟ್ಗಳು ಇಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇರ್ತವೆ, ತಾವುಗಳು ಕೂಡ ನೋಡಬಹುದಾಗಿದೆ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಕಾರಣ ಇಷ್ಟೇ. ಯಾಕಂದರೆ ಬಹಳ ಜನ ನನಗೆ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕಿದ್ರಿ, ಸರ್ ಎಕ್ಸಾಮ್ 3 ರಿಸಲ್ಟು ಏನು ವಿಡಿಯೋನೇ ಮಾಡ್ತಾ ಇಲ್ಲ ನೀವು, ಬೇರೆಯವರೆಲ್ಲ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ ಅಂತ. ನಿಜ, ಅದಂತೂ ನಿಜ. ಯಾಕಂದರೆ ನೀವು ಕೂಡ ನನಗೆ ಕಮೆಂಟ್ಸಲ್ಲಿ ಹಾಕಿದ್ರಿ, ಸರ್ ರಿಸಲ್ಟು ನೆನ್ನೆನೇ ಇತ್ತಂತೆ ಅಂತ. ರಿಸಲ್ಟು ನೆನ್ನೆ ಇದೆ ಅಂತ ಭಾಳ ಜನ ನನಗೆ ಕಮೆಂಟ್ ಹಾಕಿದ್ರಿ. ಯಾಕಂದರೆ ಬಹಳ ಯೂಟ್ಯೂಬರ್ಸ್ಗಳು ರಿಸಲ್ಟು ನೆನ್ನೆ ಮಧ್ಯಾಹ್ನ ಇದೆ, ಸಂಜೆ ಇದೆ, ಬೆಳಗ್ಗೆನೇ ಇದೆ ಅಂತ ಹಾಕಿದರು. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ರೀತಿಯಾದಂತಹ ಈ ಒಂದು ಯೂಟ್ಯೂಬ್ ಚಾನಲ್ ಇರುವಂಥದ್ದು ನಿಮಗೆ ಸತ್ಯವನ್ನು ತಿಳಿಸಲಿಕ್ಕೆ, ವ್ಯೂಸನ್ನು ಮಾಡಲಿಕ್ಕೋಸ್ಕರ ಅಲ್ಲ. ರಿಸಲ್ಟು ಯಾವುದೇ ರೀತಿಯಾದಂಥ ಇನ್ನೂ ಸರ್ಕ್ಯುಲರ್ ಬಂದಿಲ್ಲ. ರಿಸಲ್ಟ್ ಬರಬೇಕು ಅಂದರೆ ಮೊದಲು ಏನಾಗಬೇಕು ಹೇಳಿ, ವ್ಯಾಲ್ಯೂಯೇಷನ್ನು ಕಂಪ್ಲೀಟ್ ಆಗಬೇಕು. ಮೌಲ್ಯಮಾಪನ ಕಂಪ್ಲೀಟ್ ಆದರೆ ಮಾತ್ರ ತಾನೇ ರಿಸಲ್ಟ್ ಬರೋದು. ನಿಮ್ಮ ಎಕ್ಸಾಮ್ ಮುಗಿದಿರೋದೆ 20ನೇ ತಾರೀಕು, ಇವತ್ತು 30 ತಾರೀಕು, ಅಂದರೆ 10 ದಿನಗಳು. 10 ದಿನಗಳು ಅಂದರೆ 8 ದಿನಗಳ ಕಾಲ ಇಲ್ಲಿ ನಿಮ್ಮ ವ್ಯಾಲ್ಯೂಯೇಷನ್ ಪ್ರೋಸೆಸ್ ನಡೆದಿದೆ. ಹೌದಲ್ವಾ? ನಿಜವಾಗಿಯೂ ನಿಮ್ಮ ಕರೆಕ್ಷನು ಕಂಪ್ಲೀಟ್ ಆಗಿದೆ, ನಿಮ್ಮ ಪೇಪರ್ಸಿನ ವ್ಯಾಲ್ಯೂಯೇಷನು ಕಂಪ್ಲೀಟ್ ಆಗಿದೆ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಎಕ್ಸಾಮ್ ರಿಸಲ್ಟು 3 ಯಾವಾಗ ಅಂತ ಬಹಳ ಜನ ಕೇಳ್ತಾ ಇದ್ದೀರಾ. ಎಕ್ಸಾಮ್ 3 ರಿಸಲ್ಟ್ ಯಾವಾಗ ಅಂತ ಹೇಳಿದರೆ ಇದೇ ವಾರದಲ್ಲಿ ಬರುತ್ತೆ. ಹಾಗಿದ್ದರೆ ಈ ಒಂದು ವೆಬ್ಸೈಟಲ್ಲಿ ಎಕ್ಸಾಮ್ 3 ರಿಸಲ್ಟ್ ಬಿಟ್ಟಿದ್ದಾರಾ ಅಂತ ಮೊದಲು ಚೆಕ್ ಮಾಡೋಣ. ನೋಡಿ, ನಾನು ಒಬ್ಬನೇ ಚೆಕ್ ಮಾಡ್ಕೊಂಡ್ರೆ ಈಗ ಹೇಳಿದರೆ ನಿಮಗೆ ಏನಂತೀರಾ, ಎಲ್ಲಿವರೆಗೂ ಕಣ್ಣಾರೆ ತಾವುಗಳು ನೋಡಲ್ವೋ ಅಲ್ಲಿವರೆಗೂ ನೀವು ನಂಬೋದು ಕಷ್ಟ ಭಾಳ ಜನ. ಹಾಗಾಗಿ ನಿಮ್ಮ ಮುಂದೆನೇ ಆ ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ, ನೋಡ್ಬೋದು. ಮೊದಲನೇದಾಗಿ ಕಾಲಮಲ್ಲಿ ಏನಿದೆ, SSLC ವಿದ್ಯಾರ್ಥಿಗಳ ಪರೀಕ್ಷೆ 1 ಮತ್ತು ಪರೀಕ್ಷೆ 2 ಉತ್ತಮ ಅಂಕಗಳ ಸಂಯೋಜನೆ ಫಲಿತಾಂಶ ಪ್ರಕಟ ಅಂತ ಇದೆ. ಬೆಸ್ಟ್ ಆಫ್ 2 ಆಯಿತಾ. ಈ ಒಂದು ರಿಸಲ್ಟು ಇದರಲ್ಲಿ ಅವರು ನೋಡ್ಕೋಬೋದು SSLC ವಿದ್ಯಾರ್ಥಿಗಳು. ಸೆಕೆಂಡ್ ಕಾಲಮಲ್ಲಿ ಏನಿದೆ, CET ಎಕ್ಸಾಮಿನ ರಿಸಲ್ಟ್ 24ನೇ ತಾರೀಕು ಮೇ ತಿಂಗಳಲ್ಲಿ, ಹೌದಲ್ವಾ, ರಿಲೀಸ್ ಆಗಿರುವಂಥದ್ದು. ಅದು ಕೂಡ ಇದರಲ್ಲೇ ಇದೆ, ನೋಡ್ಬೋದು ತಾವುಗಳು. ಹೌದಲ್ವಾ ವಿದ್ಯಾರ್ಥಿಗಳೇ? ಇಲ್ಲಿ ಕ್ಲಿಕ್ ಮಾಡಿದರೆ CET ರಿಸಲ್ಟು ಅವರು ವಿದ್ಯಾರ್ಥಿಗಳು ಬರೆದವರು ನೋಡ್ಕೋಬೋದು. ನಂತರದಲ್ಲಿ ಯಾವ ರಿಸಲ್ಟ್ ಇದೆ ನೋಡಿ, ದ್ವಿತೀಯ PUC ಪರೀಕ್ಷೆ 2. ಅರ್ಥ ಆಗ್ತಾಯಿದೆ ಅಲ್ವಾ? ಇದರಲ್ಲಿದ್ದರೆ ದ್ವಿತೀಯ PUC ಪರೀಕ್ಷೆ 3 ಅಂತಲೂ ಇರಬೇಕು. ನೋಡೋಣ ಅದು ಕೂಡ ಇದೆಯಾ ಅಂತ. ಬನ್ನಿ ಸರ್, ಫಲಿತಾಂಶ ಪ್ರಕಟ ಎಷ್ಟನೇ ತಾರೀಕು? 16/5/2025, ಹೌದಲ್ವಾ? ಇದೇ ತಿಂಗಳ 16ನೇ ತಾರೀಕು ರಿಸಲ್ಟು ಅನೌನ್ಸ್ ಆಗಿದೆ ಎಕ್ಸಾಮ್ 2ದು. ಬನ್ನಿ ಈಗ ಮುಂದೆ ನೋಡ್ತಾ ಹೋಗೋಣ. ಲಾಸ್ಟ್ ಮಂತು, ಈ ತಿಂಗಳಲ್ಲ. ನೆಕ್ಸ್ಟು ಯಾವುದಿದೆ, ಪರೀಕ್ಷೆ 1 SSLC ವಿದ್ಯಾರ್ಥಿಗಳ ರಿಸಲ್ಟು 2ನೇ ತಾರೀಕು 5ನೇ ತಿಂಗಳು ಅಂತ ಇದೆ. ಹಾಗಿದ್ರೆ ಇದು ಕೂಡ ನಮ್ಮ ಕಾಲಮ್ ಅಲ್ಲ. ನಮಗೆ ಬೇಕಾಗಿರೋದೇನು, ದ್ವಿತೀಯ PUC ಪರೀಕ್ಷೆ 3. ಎಲ್ಲಿ ಹೋಗಿ ತಾವುಗಳು ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಅದನ್ನು ರಿಸಲ್ಟನ್ನು ಚೆಕ್ ಮಾಡ್ಕೋಬೇಕು ಅಂತ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೇನೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಪರೀಕ್ಷೆ 1ರ ಫಲಿತಾಂಶ 8/4 ಅಂತ ಇದೆ, ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗಿರುವಂಥ. ಅಂದರೆ ಇದಾದಮೇಲೆ ಏನಾದರೂ ಇದೆಯಾ ನೋಡೋಣ. ಏನಾದರೂ ಇದೆಯಾ? ಏನೂ ಇಲ್ಲ. ಇದರ ಅರ್ಥವೇನು, ಇನ್ನೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3 ರಿಸಲ್ಟು ಅನೌನ್ಸ್ ಆಗಿಲ್ಲ. ಕ್ಲಿಯರ್ ಆಲ್ ಆಫ್ ಯು? ಯಾಕಂದರೆ ಸುಮ್ಮನೆ ವ್ಯೂಸಿಗೋಸ್ಕರ ನಾನು ಕೂಡ ದಿನ ಕೂತ್ಕೊಂಡು ನೋಡಿ ಸ್ಯಾಟರ್ಡೆ ರಿಸಲ್ಟ್ ಇತ್ತು ಅಂತ ವಿಡಿಯೋ ಮಾಡ್ಬೋದಿತ್ತು, ಭಾನುವಾರನೂ ಕೂಡ ರಿಸಲ್ಟ್ ಇದೆ ಅಂತ. ಯಾರಾದರೂ ರಜದ ದಿನ ರಿಸಲ್ಟ್ ಬಿಡ್ತಾರಾ? ವೆಬ್ಸೈಟ್ ವರ್ಕ್ ಆಗುತ್ತಾ? ನೀವೇ ಯೋಚನೆ ಮಾಡಿ. ವರ್ಕಿಂಗ್ ಡೇನಲ್ಲೇ ವರ್ಕ್ ಮಾಡೋದು ಭಾಳ ಗ್ರೇಟು ಗೌರ್ಮೆಂಟ್ ವೆಬ್ಸೈಟ್ಗಳು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ವಿಡಿಯೋದ ಲಿಂಕನ್ನು, ಈ ವೆಬ್ಸೈಟಿನ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಇವತ್ತು ಮಧ್ಯಾಹ್ನದಿಂದ, ನನ್ನ ಪ್ರಕಾರ ಇವತ್ತು ಮಧ್ಯಾಹ್ನದಿಂದ ರಿಸಲ್ಟು ನಿಮ್ಮದು ಅನೌನ್ಸ್ ಆಗ್ಬೋದು, ಅಥವಾ ನಾಳೆ ಅಂತೂ ಪಕ್ಕಾ ರಿಸಲ್ಟ್ ಬಂದೇ ಬರುತ್ತೆ. ಯಾಕಂದರೆ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ನಿಮಗೆ 100% ರಿಸಲ್ಟ್ ಯಾವಾಗ ಅಂತ ಹೇಳಬೇಕು ಅಂದರೆ ನೋಟಿಫಿಕೇಷನ್ ಬೇಕಾಗತ್ತೆ. ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ನೇ ಬಂದಿಲ್ಲ ಆಯಿತಾ PUC ಬೋರ್ಡ್ ವತಿಯಿಂದ ರಿಸಲ್ಟ್ ಯಾವಾಗ ಅಂತ. ಸುಮ್ಮನೆ ಯೂಟ್ಯೂಬರ್ಸ್ಗಳು ಪ್ರಿಡಿಕ್ಷನ್ ಮಾಡ್ತಾ ಇರುವಂಥದ್ದು ಬರುತ್ತೆ ಅಂತ, ವ್ಯೂಸಿಗೋಸ್ಕರ ಆಗಿರ್ಬೋದು ಅಥವಾ ನಿಮ್ಮ ಗಮನ ಸೆಳೀಲಿಕ್ಕೋಸ್ಕರ ಆಗಿರ್ಬೋದು. ದಯವಿಟ್ಟು ವಿದ್ಯಾರ್ಥಿಗಳೇ, ಇನ್ನೂ ನಿಮ್ಮ ರಿಸಲ್ಟಿನ ನೋಟಿಫಿಕೇಷನ್
ನೋಟಿಫಿಕೇಷನ್ ಬಂದಿಲ್ಲ. ಬಂದ ತಕ್ಷಣ ಇನ್ನೊಂದು ವಿಡಿಯೋವನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಜೂನಿಯರ್ಸ್ಗಳಿಗೆ ಶೇರ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.